ಅತೃಪ್ತರ ಸಂಕ್ರಾಂತಿ ಪಾಸೋ ಫೇಲು ಕುತೂಹಲ ಘಟ್ಟದಲ್ಲಿ ರಾಜ್ಯ ರಾಜಕಾರಣ ನೋ ಪ್ರಾಬ್ಲಮ್ ಅಂತ ಇದೆ ದೋಸ್ತಿ ಸರ್ಕಾರ. ಆಪರೇಷನ್ ಕಮಲದ ಬಗ್ಗೆ ಬಿ ಅಲರ್ಟ್. ಕಾಂಗ್ರೆಸ್ ಸಚಿವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿದ್ದಾರೆ. ಡಿಸಿಎಂ ಉಪಹಾರ ಕೂಟದಲ್ಲಿ ಆಪರೇಷನ್ ಕಮಲದ ಬಗ್ಗೆನೇ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಯಾಕೆಂದ್ರೆ ಸಂಕ್ರಾಂತಿ ಹಬ್ಬದ ದಿನ ದೊಡ್ಡ ಕ್ರಾಂತಿ ಏನಾದ್ರೂ ಆಗ್ಬಿಡುತ್ತೆ ಅನ್ನುವ ಮುನ್ಸೂಚನೆಗಳು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರಲಿ ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಆಯಾ ಜಿಲ್ಲೆಗಳ ಶಾಸಕರ ರಕ್ಷಣೆ ಹೊಣೆಯನ್ನ ಆಯಾಯ ಉಸ್ತುವಾರಿ ಸಚಿವರ ಹೆಗಲಿಗೆ ನೀಡಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಏನಾಗುತ್ತೋ ಅನ್ನುವ ಒಂದು ಭಯ ಕಾಂಗ್ರೆಸ್ ನಾಯಕರಲ್ಲಿ ಈಗ ಕಾಡ್ತಾ ಇದೆ. ಸೊ ಹೀಗಾಗಿ ಆಯಾ ಜಿಲ್ಲೆಗಳ ಶಾಸಕರ ರಕ್ಷಣೆಯ ಹೊಣೆಯನ್ನ ಉಸ್ತುವಾರಿ ಸಚಿವರ ಹೆಗಲಿಗೆ ಹಾಕಲಾಗ್ತಾ ಇದೆ. ಉಪಹಾರ ಕೂಟದಲ್ಲಿ ಸಿದ್ದರಾಮಯ್ಯ, ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್ ಹಾಗೆ ಖಂಡ್ರೆ ಅವರು ಭಾಗಿಯಾಗಿದ್ದಾರೆ. ಆಪರೇಷನ್ ಕಮಲ ತಡೆಯುವ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಉಪಹಾರ ಕೂಟದಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಫೈಲ್ಗಳ ಜೊತೆ ಉಪಹಾರ ಕೂಟಕ್ಕೆ ಬಂದಿದ್ದಾರಂತೆ ಸಚಿವರು. ಬಜೆಟ್ ಬಗ್ಗೆ ಕೂಡ ಉಪಹಾರ ಕೂಟದಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ನೂತನ ಯೋಜನೆಗಳು, ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಡಿಸಿಎಂ ಪರಮೇಶ್ವರ್ ಅವರು ಕರೆದಿರುವಂತಹ ಉಪಹಾರ ಕೂಟದಲ್ಲಿ ಆಲ್ಮೋಸ್ಟ್ ಎಲ್ಲಾ ಸಚಿವರು ಕೂಡ ಹಾಜರಾಗಿದ್ದಾರೆ, ಕೆಲವೊಂದು ಸಚಿವರನ್ನ ಹೊರತುಪಡಿಸಿ. ಇನ್ನೊಂದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಹಳಕಟ್ಟಿ, ಇಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಉಪಹಾರ ಕೂಟದ ನೆಪದಲ್ಲಿ? ಪೃಥ್ವಿರಾಜ್, ಈ ಬಾರಿ ಏನು ಆಪರೇಷನ್ ಕಮಲ್ ನಡೀತಾ ಇದೆ, ಅದರಲ್ಲೂ ಕೂಡ ಸೈಲೆಂಟ್ ಆಗಿನೇ ಒಂದು ಆಪರೇಷನ್ ಕಮಲ ಬಿಜೆಪಿ ಮುಖಂಡರು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಮೈತ್ರಿ ಸರ್ಕಾರದಲ್ಲಿ ಒಂದು ರೀತಿ ಮೈತ್ರಿ ಸರ್ಕಾರಕ್ಕೆ ಶಾಕ್ ನೀಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ತಡವಾಗಿ ಆದ್ರೂ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಆಪರೇಷನ್ ಕಮಲದ ಬಗ್ಗೆ ಬಿ ಅಲರ್ಟ್ ಅಂತಕ್ಕಂಥ ಒಂದು ಸಂದೇಶವನ್ನ, ಸೂಚನೆಯನ್ನ ಸಚಿವರಿಗೆ ಕೊಟ್ಟಿದ್ದಾರೆ. ಇವತ್ತು ಏನು ಖಾಸಗಿ ಹೋಟೆಲ್ನಲ್ಲಿ ಸಚಿವರಿಗಾಗಿ ಏನು ಉಪಹಾರ ಸಭೆ ನಡೀತಾ ಇದೆ, ಉಪಹಾರ ಕೂಟದ ನೆಪದಲ್ಲಿ ಒಂದು ಸಭೆ ನಡೀತಿದೆ. ಈ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಒಂದು ತಾಕೀತನ್ನ ಮಾಡಿದ್ದಾರೆ. ನಿಮ್ಮ ಜಿಲ್ಲೆಗಳಲ್ಲಿ ಬರ್ತಕ್ಕಂತಹ ಕಾಂಗ್ರೆಸ್ ಶಾಸಕರು ಬಿಜೆಪಿ ಮುಖಂಡರಲ್ಲಿ ಸಂಪರ್ಕದಲ್ಲಿದ್ದಾರೆ, ಅವರನ್ನೇ ಪಕ್ಷದಲ್ಲೇ ಉಳಿಸಿಕೊಳ್ಳೋ ರೀತಿಯಲ್ಲಿ ಯಾವುದಾದ್ರೂ ಪ್ಲಾನ್ ಮಾಡಿ ಅವ್ರನ್ನ ಸಮಾಧಾನ ಪಡಿಸೋ ಹೊಣೆ ನಿಮ್ದು. ಹೀಗಾಗಿ ಆಪರೇಷನ್ ಕಮಲದ ಬಗ್ಗೆ ಬಿ ಅಲರ್ಟ್ ಅಂತಕ್ಕಂಥ ಒಂದು ಮಾಹಿತಿಯನ್ನ, ಸೂಚನೆಯನ್ನ ಇಲ್ಲಿ ಸಚಿವರಿಗೆ ಸಭೆಯಲ್ಲಿ ನೀಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ 21 ಜನ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ. ಸಂಕ್ರಾಂತಿಗೆ ಒಂದು ಕ್ರಾಂತಿಯಾಗಿ ದೋಸ್ತಿ ಸರ್ಕಾರ ಉಳಿರುತ್ತೆ, ಹೀಗಾಗಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂಥ ಏನು ಮಾಹಿತಿಗಳಿದೆ. ಈ ಮಾಹಿತಿಯನ್ನು ಅರಿತಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಮುಖಂಡರು ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅವ್ರ ಮೇಲೆ ನಿಗಾ ಇಡತಕ್ಕಂಥ ಕೆಲಸವನ್ನ ಮತ್ತು ಅವರನ್ನ ಸಂಪರ್ಕ ಸಾಧಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಮಂತ್ರಿಗಳನ್ನು ಸೂಚನೆ ಕೊಡಲಾಗಿದೆ. ನಿಮ್ಮ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಶಾಸಕರ ಹೊಣೆ ನಿಮ್ಮದು. ಯಾವುದೇ ಕಾರಣ ಕೂಡ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಬಾರದು, ದೋಸ್ತಿ ಸರ್ಕಾರಕ್ಕೆ ಯಾವುದೇ ಕೂಡ ಧಕ್ಕೆ ಆಗಬಾರದು. ಹೀಗಾಗಿ ದೋಸ್ತಿ ಸರ್ಕಾರವನ್ನ ಕಾಪಾಡೋದ್ರ ಮೂಲಕ ನಮ್ಮ ಪಕ್ಷದ ಶಾಸಕರನ್ನು ಕೂಡ ಕಾಪಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಇಲ್ಲಿ ಸಚಿವರಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂಬರ್ತಕ್ಕಂಥ ಫೆಬ್ರವರಿ ಬಜೆಟ್ ಮಂಡನೆ ಕೂಡ ಆಗ್ತಿದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಿ. ನಿಮ್ಮ ಇಲಾಖೆಗೆ ಬೇಕಾಗಿರತಕ್ಕಂತಹ ಅನುದಾನ ಆಗಿರ್ಬೋದು, ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಎಲ್ಲದರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಅಷ್ಟೇ ಅಲ್ಲ, ಇಷ್ಟು ದಿವಸ ಸಚಿವರು ಏನೆಲ್ಲ ಕೆಲಸಗಳನ್ನ ಮಾಡಿದ್ರು, ಅವರ ಕೆಲಸ ಕಾರ್ಯವೈಖರಿ ಬಗ್ಗೆನೂ ಕೂಡ ಈ ಒಂದು ಸಭೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಆಗ್ತಿದೆ. ಕೆಲವೊಂದಿಷ್ಟು ಬೆಳವಣಿಗೆ ಸಚಿವರನ್ನ ಹೊರತುಪಡಿಸಿದರೆ ಮಿಕ್ಕೆಲ್ಲ ಕಾಂಗ್ರೆಸ್ ಸಚಿವರು ಈ ಒಂದು ಉಪಹಾರ ಸಭೆಗೆ ಹಾಜರಾಗಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು.